ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಶಿಲ್ಪಕಲಾಕೃತಿಗಳ ಸೃಷ್ಟಿಕರ್ತ ಅಮರ ಶಿಲ್ಪಿ ಜಕಣಾಚಾರಿ. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಭಾರತದ ಶ್ರೀಮಂತ ವಾಸ್ತುಶಿಲ್ಪ ಇಂದು ವಿಶ್ವದ ಕಣ್ಮನ ಸೆಳೆಯುತ್ತಿದೆ. ಭಾರತ ವಿಶ್ವದೆದುರು ಸಾಂಸ್ಕೃತಿಕ ದೇಶವೆಂದು ಗುರುತಿಸಿಕೊಂಡಿದ್ದು, ಇಲ್ಲಿನ ಶಿಲೆಗಳಿಗೆ ಜೀವ ತುಂಬುವ ಮೂಲಕ ನಮ್ಮ ನೆಲದ ಸಂಸ್ಕೃತಿಯನ್ನು ವಿಶ್ವಮಟ್ಟಕ್ಕೇರಿಸಿದ ಕೀರ್ತಿ ಶಿಲ್ಪ ಕಲಾವಿದರಿಗೆ ಸಲ್ಲುತ್ತದೆ. ಶಿಲ್ಪಿಗಳು ಎಂಬ ಹೆಸರು ಕೇಳಿದರೆ ಸಾಕು, ಭಾರತದ ಅತ್ಯುತ್ತಮ ಶಿಲ್ಪ ಕಲಾಕೃತಿಗಳ ಸೃಷ್ಟಿಕರ್ತ, ಹೊಯ್ಸಳ ಶೈಲಿಯ ದೇವಾಲಯಗಳ ನಿರ್ಮಾತೃ ಅಮರ ಶಿಲ್ಪಿ ಜಕಣಾಚಾರಿ ಅವರ ಹೆಸರು ಮೊದಲು ಕೇಳಿಬರುತ್ತದೆ. ಶಿಲ್ಪಕಲೆಯ ಸಾಧನೆಯಿಂದ ಅಮರ ಶಿಲ್ಪಿಯಾದವರು ಜಕಣಾಚಾರಿಯವರು. ಅವರ ಕೈಯಲ್ಲಿ ಅರಳಿದ ಜಗತ್ತಿನ ಅದ್ಭುತ ಶಿಲ್ಪಗಳಾದ ಬೇಲೂರು ಮತ್ತು ಹಳೆಬೀಡು ಸೇರಿದಂತೆ ಇತರ ಸ್ಥಳಗಳಲ್ಲಿನ ಕಲಾಕೃತಿಗಳನ್ನು ನೋಡುವುದೇ ಒಂದು ಸೌಭಾಗ್ಯ. ಅಮರ ಶಿಲ್ಪಿ ಜಕಣಾಚಾರಿ ಅವರು ಅತ್ಯಂತ ಶ್ರೇಷ್ಠವಾದ ದೇವಾಲಯಗಳನ್ನು ನಿರ್ಮಿಸಿ ದಂತಕಥೆಯಾದ ಶಿಲ್ಪಿಯಾಗಿದ್ದಾರೆ. ಅಮರ ಶಿಲ್ಪಿ ಜಕಣಾಚಾರಿ ಅವರು ಅತ್ಯಂತ ಶ್ರೇಷ್ಠವಾದ ದೇವಾಲಯಗಳನ್ನು ನಿರ್ಮಿಸಿ ದಂತಕಥೆಯಾದ ಶಿಲ್ಪಿಯಾಗಿದ್ದಾರೆ. ಕಲ್ಯಾಣಿ ಚಾಲುಕ್ಯರ ಹಾಗೂ ಹೊಯ್ಸಳರ ಶೈಲಿಯ ದೇವಾಲಯಗಳನ್ನು ಬೇಲೂರು ಹಾಗೂ ಹಳೆಬೀಡಿನಲ್ಲಿ ನಿರ್ಮಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಪ್ರತಿ ವರ್ಷ ಜನವರಿ 1ರಂದು ಅಮರ ಶಿಲ್ಪಿ ಜಕಣಾಚಾರಿ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಈ ದಿನವನ್ನು ಶಿಲ್ಪಿಗಳ ಕೊಡುಗೆಗಳನ್ನು ಸ್ಮರಿಸಲು, ಬೇಲೂರು ಹಳೆಬೀಡುಗಳಂತಹ ಪ್ರಸಿದ್ಧ ದೇವಾಲಯಗಳ ನಿರ್ಮಾಣದಲ್ಲಿ ಅವರ ಪಾತ್ರವನ್ನು ಗೌರವಿಸಲು, ಹಾಗೆ ವಿಶ್ವಕರ್ಮ ಸಮಾಜದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯಲು ಆಚರಿಸಲಾಗುತ್ತಿದೆ. ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ವಿಷ್ಣುವರ್ಧನ ಅರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗ ಶಿಖರದಲ್ಲಿತ್ತು. ಆ ಕಾಲಘಟ್ಟದಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಅವರು ಬೇಲೂರು ಮತ್ತು ಹಳೆಬೀಡಿನ ದೇವಾಲಯದಲ್ಲಿ ಶಿಲ್ಪಗಳನ್ನು ಕೆತ್ತನೆ ಮಾಡಿ ಹೆಸರುವಾಸಿಯಾಗಿದ್ದರು. ಅವರು ಇಡೀ ಜೀವನವನ್ನು ಶಿಲ್ಪಕಲೆಗಾಗಿ ಮೀಸಲಿಟ್ಟವರು. ಜಕಣಾಚಾರಿಯವರು ತುಮಕೂರಿನಿಂದ 9 ಕಿಲೋಮೀಟರ್ ದೂರದಲ್ಲಿರುವ ಕೈದಾಳ ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸಿದವರು. ದಾಖಲೆಗಳ ಪ್ರಕಾರ ಈ ಗ್ರಾಮದ ಮೂಲ ಹೆಸರು ಕ್ರೀಡಾಪುರ. ಅವರ ಜೀವನವು ಕಲೆಯ ಮೇಲಿನ ಪ್ರೀತಿ ಮತ್ತು ಸಮರ್ಪಣೆಯಿಂದ ಕೂಡಿತ್ತು. ನೃಪ ಹಯ ಆ ಪ್ರದೇಶದ ಸ್ಥಳೀಯ ಮುಖ್ಯಸ್ಥರಾಗಿ ಆಳ್ವಿಕೆ ನಡೆಸುತ್ತಿದ್ದಾಗ ಅವರ ವೃತ್ತಿ ಜೀವನ ಪ್ರಾರಂಭವಾಗುತ್ತದೆ. ಅವರು ಮದುವೆಯಾದ ಸ್ವಲ್ಪ ಸಮಯದ ನಂತರ ಕುಟುಂಬಕ್ಕಿಂತ ದೇವರಿಗೆ ಸಂಪೂರ್ಣ ಭಕ್ತಿಯನ್ನು ಆರಿಸಿಕೊಂಡು ಮನೆಯನ್ನು ತೊರೆಯುತ್ತಾರೆ. ಅವರು ದೂರದವರೆಗೆ ಪ್ರಯಾಣಿಸಿ ಅನೇಕ ದೇವಾಲಯಗಳನ್ನು ನಿರ್ಮಿಸುತ್ತಾರೆ. ತಮ್ಮ ಶಿಲ್ಪ ಕಾಯಕದಲ್ಲಿ ಕುಟುಂಬವನ್ನೇ ಮರೆಯುತ್ತಾರೆ. ಕೈಯನ್ನೇ ಬಲಿಕೊಟ್ಟು ನುಡಿದಂತೆ ನಡೆದ ಜಕಣಾಚಾರಿ. ಹೌದು, ಇತಿಹಾಸದ ಪ್ರಕಾರ ಶಿಲ್ಪಿ ಜಕಣಾಚಾರಿಯವರ ಮಗನಾದ ಡಂಕನಾಚಾರಿಯು ಆತನ ತಂದೆಯನ್ನು ಹುಡುಕುವುದಕ್ಕಾಗಿ ತಾನೇ ಒಬ್ಬ ಪ್ರಖ್ಯಾತ ಶಿಲ್ಪಿಯಾಗಿ ಬೆಳೆಯುತ್ತಾನೆ. ಬೇಲೂರಿನಲ್ಲಿ ಅವನು ಶಿಲ್ಪಿಯ ಕೆಲಸಕ್ಕಾಗಿ ನೇಮಿಸಲ್ಪಡುತ್ತಾನೆ. ಮಹಾನ್ ಶಿಲ್ಪಿ ಜಕಣಾಚಾರಿ ಕೆತ್ತಿದ ಬೇಲೂರು ಚೆನ್ನಕೇಶವ ಅಂದರೆ ಕಪ್ಪೆ ಚೆನ್ನಿಗರಾಯ ಮೂರ್ತಿಯಲ್ಲಿ ಕಪ್ಪೆ ವಾಸಿಸುತ್ತಿದೆ ಎಂದು ಹೇಳುತ್ತಾ ಅದರಲ್ಲಿನ ದೋಷವನ್ನು ತೋರಿಸಿಕೊಡುತ್ತಾನೆ. ಇದರಿಂದ ಕೋಪಗೊಂಡ ಜಕಣಾಚಾರಿಯು ತಾನು ಕೆತ್ತಿದ ಶಿಲ್ಪದಲ್ಲಿ ದೋಷವಿದ್ದರೆ ತನ್ನ ಬಲಗೈಯನ್ನು ಕತ್ತರಿಸಿಕೊಳ್ಳುವುದಾಗಿ ಪ್ರಮಾಣ ಮಾಡುತ್ತಾರೆ. ಡಂಕನಾಚಾರ್ಯರು ದೋಷವಿರುವ ಸ್ಥಳವನ್ನು ಕೆತ್ತಿದಾಗ ಆ ಸ್ಥಳದಿಂದ ಸ್ವಲ್ಪ ನೀರು ಜಿಗುಣಿ ಕಪ್ಪೆ ಹೊರಗೆ ಹಾರುತ್ತದೆ. ಶಿಲ್ಪವನ್ನು ಪರೀಕ್ಷಿಸಿದ ನಂತರ ದೋಷವಿರುವುದು ನಿಜವೆಂದು ಗೊತ್ತಾಗಿ ಜಕಣಾಚಾರ್ಯವರು ತಮ್ಮ ವಾಗ್ದಾನದಂತೆ ತಮ್ಮ ಬಲಗೈಯನ್ನು ಕತ್ತರಿಸಿಕೊಳ್ಳಲು ಮುಂದಾಗುತ್ತಾರೆ.
ಡಂಕನಾಚಾರ್ಯರು ಹಾಗೆ ಮಾಡಬಾರದೆಂದು ಒತ್ತಾಯಿಸಿದರೂ ಕೇಳದ ಜಕಣಾಚಾರ್ಯವರು ನುಡಿದಂತೆ ನಡೆದು ತಮ್ಮ ಬಲಗೈಯನ್ನೇ ಕತ್ತರಿಸಿಕೊಳ್ಳುತ್ತಾರೆ. ಅಂತಿಮವಾಗಿ ಈ ಇಬ್ಬರು ಶಿಲ್ಪಿಗಳು ತಂದೆ ಮತ್ತು ಮಗನಾಗಿ ತಮ್ಮ ಸಂಬಂಧದ ಬಗ್ಗೆ ಅರಿತುಕೊಳ್ಳುತ್ತಾರೆ ಎಂದು ಅಮರ ಶಿಲ್ಪಿ ಜಕಣಾಚಾರಿ ಅವರ ಜೀವನ ಚರಿತ್ರೆಯಿಂದ ತಿಳಿಯುತ್ತದೆ. ಮಾಡುವ ಕೆಲಸದ ಬಗ್ಗೆ ತಿಳುವಳಿಕೆ, ಶ್ರದ್ಧೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇದ್ದಲ್ಲಿ ಯಶಸ್ಸು ಲಭಿಸುತ್ತದೆ. ನಮ್ಮೊಳಗಿನ ಕಲೆಯನ್ನು ನಾವು ಗುರುತಿಸಿದರೆ ಮಾತ್ರ ಸಮಾಜ ನಮ್ಮನ್ನು ಗುರುತಿಸುತ್ತದೆ ಎಂದು ಅಮರ ಶಿಲ್ಪಿ ಜಕಣಾಚಾರ್ಯವರು ತೋರಿಸಿಕೊಟ್ಟಿದ್ದಾರೆ. ಬೇಲೂರಿನಲ್ಲಿ ಅತ್ಯದ್ಭುತವಾದ ಕೆತ್ತನೆಗಳನ್ನು ಮಾಡಿರುವ ಜಕಣಾಚಾರ್ಯವರು ಕೆತ್ತಿದ ಮೂರ್ತಿಯಲ್ಲಿ ದೋಷವಿದೆ ಎಂಬ ಮಾತುಗಳು ಕೇಳಿಬಂದಾಗ ವಾಗ್ದಾನದಂತೆ ತಮ್ಮ ಬಲಗೈ ಕಳೆದುಕೊಂಡಿದ್ದ ಇವರು ದೇವರ ಅನುಗ್ರಹದಂತೆ ಕೊನೆಯದಾಗಿ ಹುಟ್ಟೂರು ಕೈದಾಳಕ್ಕೆ ಬಂದು ತಮ್ಮ ಮೊಂಡಗೈಯಲ್ಲಿಯೇ ಚೆನ್ನಕೇಶವನ ವಿಗ್ರಹವನ್ನು ಕೆತ್ತುತ್ತಾರೆ. ತದನಂತರ ದೇವರು ಅವರ ಭಕ್ತಿಗೆ ಮೆಚ್ಚಿ ಕೈಯನ್ನು ಮರಳಿ ನೀಡುತ್ತಾರೆ ಎಂಬ ದಂತಕಥೆ ಇದೆ. ಈ ಘಟನೆಯಿಂದಾಗಿ ಕ್ರೀಡಾಪುರವನ್ನು ಮುಂದೆ ಕೈದಳ ಎಂದು ಕರೆಯಲಾಗುತ್ತದೆ. ಅಮರ ಶಿಲ್ಪಿಯು ಕೊನೆಯದಾಗಿ ಕೆತ್ತನೆ ಮಾಡಿರುವ ಚೆನ್ನಕೇಶವನ ವಿಗ್ರಹವು ಸರಿಸುಮಾರು 8.5 ಅಡಿ ಎತ್ತರವಿದ್ದು ಪಶ್ಚಿಮ ಮುಖವಾಗಿರುವುದು ತೀರಾ ವಿಶೇಷವಾಗಿದೆ. ದೇಗುಲದ ಕೆಲವೆಡೆ ವಿಷ್ಣುವಿನ ದಶಾವತಾರದ ಚಿತ್ರಗಳನ್ನು ಕೆತ್ತಲಾಗಿದೆ. ಪ್ರತಿಯೊಂದು ಕಂಬಕ್ಕೂ ವಿಶೇಷವಾದ ಕೆತ್ತನೆ ನೀಡಿರುವುದರಿಂದ ಆಕರ್ಷಣೆಯಿಂದ ಕೂಡಿದೆ. ಈ ದೇವಾಲಯದಲ್ಲಿ ಪ್ರತಿದಿನ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. 12ನೇ ಶತಮಾನದ ಶಾಸನಗಳನ್ನು ಇಲ್ಲಿನ ಕಲ್ಲುಗಳ ಮೇಲೆ ಕಾಣಬಹುದು. ಇಲ್ಲಿಯ ಕೆಲವು ಅದ್ಭುತ ಕೆತ್ತನೆಗಳು ಬೇಲೂರು ಚೆನ್ನಕೇಶವ ದೇವಾಲಯವನ್ನು ನೆನಪಿಸುತ್ತವೆ. ಕರ್ನಾಟಕ ಶಿಲ್ಪಗಳ ತವರೂರು. ನಾಡಿನಾದ್ಯಂತ ಸುಂದರ ಶಿಲ್ಪಗಳನ್ನು ಮಂದಿರಗಳಲ್ಲಿ ಕಾಣಬಹುದಾಗಿದೆ. ಇಂತಹ ಒಂದು ಪರಂಪರೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಕರ್ನಾಟಕ ಘನ ಸರ್ಕಾರವು ಪ್ರತಿ ವರ್ಷ ಶಿಲ್ಪಕಲೆಗೆ ಅತಿ ಹೆಚ್ಚಿನ ಕೊಡುಗೆ ನೀಡುವ ಕಲೆಗಾರರಿಗೆ ಕನ್ನಡ ನಾಡಿನ ಅಮರ ಶಿಲ್ಪಿ ಎಂದೇ ಖ್ಯಾತಿ ಪಡೆದ ಅಮರ ಶಿಲ್ಪಿ ಜಕಣಾಚಾರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ಅಮರ ಶಿಲ್ಪಿ ಜಕಣಾಚಾರಿ ಅವರ ಕುರಿತಾದ ಕನ್ನಡ ಚಲನಚಿತ್ರವೊಂದು 1964ರಲ್ಲಿ ನಿರ್ಮಾಣವಾಗಿದ್ದು, ಅಮರ ಶಿಲ್ಪಿ ಜಕಣಾಚಾರಿ ಪಾತ್ರದಲ್ಲಿ ಮನೋಜ್ಞ ಅಭಿನಯವನ್ನು ಕಲ್ಯಾಣ್ ಕುಮಾರ್ ಅವರು ನೀಡಿದ್ದಾರೆ. ಇದು ಕನ್ನಡದ ಮೊದಲ ಕಲರ್ ಸಿನಿಮಾ ಎಂಬ ಹೆಗ್ಗಳಿಕೆ ಪಾತ್ರವಾಗಿರುವುದು ಕೂಡ ವಿಶೇಷವಾಗಿದೆ. ಕಲೆ ಮತ್ತು ಕಲಾವಿದನಿಗೆ ಸಾವು ಎಂಬುದಿಲ್ಲ ಎಂಬುದಕ್ಕೆ ಅಮರ ಶಿಲ್ಪಿ ಎಂದೇ ಸ್ಮರಿಸುವ ಜಕಣಾಚಾರ್ಯರ ಕಲಾ ಬದುಕೆ ಸಾಕ್ಷಿಯಾಗಿದೆ. ಕಲಾವಿದರ ಭೌತಿಕ ದೇಹ ಮರಣ ಹೊಂದಿದರೂ ಅವರ ಕಲೆ, ಸೃಷ್ಟಿಗಳು ಮತ್ತು ಸಾಧನೆಗಳು ಕಾಲಾತೀತವಾಗಿ ಜೀವಂತವಾಗಿರುತ್ತವೆ. ಜನರ ಮನಸ್ಸಿನಲ್ಲಿ ಮತ್ತು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿರುತ್ತವೆ. ಕಲಾವಿದರ ಜೀವನ, ಅವರ ಸೃಷ್ಟಿಗಳು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯ ಮೂಲವಾಗಿವೆ. ಅವರ ಕೆಲಸವು ಒಂದು ಪರಂಪರೆಯಾಗಿ ಮುಂದುವರಿಯುತ್ತದೆ. ಕಲೆಯ ಶಕ್ತಿ ಮತ್ತು ಕಲಾವಿದರ ಕೊಡುಗೆಯನ್ನು ನೆನಪಿಸಿಕೊಂಡು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕಲಾವಿದರು ಮಣ್ಣಲ್ಲಿ ಮಣ್ಣಾಗಬಹುದು, ಆದರೆ ಅವರ ಕಲೆ ಎಂದೆಂದಿಗೂ ಜೀವಂತವಾಗಿರುತ್ತದೆ. ಅದು ಅಮರವಾಗಿರುತ್ತದೆ. ಜಕಣಾಚಾರಿ ಅವರು ತಮ್ಮ ಇಡೀ ಜೀವನವನ್ನು ಶಿಲ್ಪಕಲೆಯ ಕೆತ್ತನೆಯಲ್ಲಿ ತೊಡಗಿಸಿಕೊಂಡು ಅಮರ ಶಿಲ್ಪಿಯಾಗಿದ್ದಾರೆ. ಅವರು ನಿರ್ಮಿಸಿದ ಸಾವಿರಾರು ವಿಗ್ರಹಗಳಲ್ಲಿ ಇಂದಿಗೂ ಅವರ ಶಿಲ್ಪಕಲೆ ಜೀವಂತವಾಗಿದೆ. ಅವರ ಈ ಅತ್ಯದ್ಭುತ ಕಲೆಯನ್ನು ಸದಾ ಸ್ಮರಿಸೋಣ, ಗೌರವಿಸೋಣ. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.